ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಬಡಿಗೇರ್. ಪ್ರಜಾಸೌಧ ಇರುವುದು ಪ್ರಜೆಗಳ ಅನುಕೂಲಕ್ಕಾಗಿಯೇ ಹೊರತು ಯಾರೋ ಕೆಲವರ ಸ್ವಾರ್ಥಕ್ಕಲ್ಲ. ಹೌದು, ಈ ತೀಕ್ಷ್ಣ ಮಾತುಗಳು ಕೇಳಿ ಬಂದಿದ್ದು ತಾಳಿಕೋಟೆಯ ಬಸವೇಶ್ವರ ವೃತ್ತದಲ್ಲಿ. ತಾಲೂಕಿನ ಮೈಲೇಶ್ವರ ಗ್ರಾಮದ ಬಳಿ ಪ್ರಜಾಸೌಧ ನಿರ್ಮಾಣಕ್ಕೆ ತಾಲೂಕು ಆಡಳಿತ ಗುರುತಿಸಿರುವ ಸ್ಥಳದ ವಿರುದ್ಧ ನಡೆಯುತ್ತಿರುವ ಜನಾಂದೋಲನ ಇಂದು 36ನೇ ದಿನಕ್ಕೆ ಕಾಲಿಟ್ಟಿದೆ. ಧರಣಿ ಸ್ಥಳಕ್ಕೆ ಭೇಟಿ ನೀಡಿದ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೋರಾಟಗಾರರ ಬೆನ್ನಿಗೆ ನಿಂತಿದ್ದಾರೆ. ಜನರ ಸಂಕಷ್ಟಕ್ಕೆ ಸ್ಪಂದಿಸಿದ ಯತ್ನಾಳ್, ಧರಣಿ ನಿರತರ ಅಹವಾಲು ಆಲಿಸಿದ ಶಾಸಕರು, ಸರ್ಕಾರಿ ಕಚೇರಿಗಳು ಜನರಿಗೆ ಹತ್ತಿರವಿರಬೇಕು. ನಿರ್ಜನ ಪ್ರದೇಶದಲ್ಲಿ ಪ್ರಜಾಸೌಧ ನಿರ್ಮಿಸಿದರೆ ಜನಸಾಮಾನ್ಯರು ಅಲ್ಲಿಗೆ ಹೋಗುವುದು ಹೇಗೆ? ಈ ಕೂಡಲೇ ಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರನ್ನ ಭೇಟಿ ಮಾಡಿ ಸ್ಥಳಾಂತರಕ್ಕೆ ಆಗ್ರಹಿಸುತ್ತೇನೆ ಎಂದು ಗುಡುಗಿದರು. ಅಲ್ಲದೆ ಜಿಲ್ಲಾಧಿಕಾರಿಗಳ ಜೊತೆಗೂ ಕೂಡ ಮಾತನಾಡುವುದಾಗಿ ಭರವಸೆಯನ್ನ ನೀಡಿದರು. ಕೂಚುಬಾಳ ಗ್ರಾಮದ ಹಿರಿಯರಾದ ಚಂದ್ರಶೇಖರ್ ಹಿರೇಮಠ್ ಮತ್ತು ಡಿಎಸ್ಎಸ್ ಸಂಚಾಲಕ ದೇವೇಂದ್ರ ಹಾದಿಮನಿ ಅವರು ಮಾತನಾಡಿ, ಈಗ ಗುರುತಿಸಿರುವ ಸ್ಥಳವು ಪಟ್ಟಣದಿಂದ ದೂರವಿದ್ದು ಅಲ್ಲಿಗೆ ಹೋಗಲು ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರು ಭಯಪಡುವಂತಿದೆ. ಸಾರ್ವಜನಿಕರ ಸುರಕ್ಷತೆಯನ್ನು ಬಲಿ ಕೊಟ್ಟು ಕಚೇರಿ ಕಟ್ಟುವುದು ಸರಿಯಲ್ಲ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಈಗಾಗಲೇ ನಿಗದಿಪಡಿಸಿರುವ ಸ್ಥಳದ ಹಿಂದೆ ಕೆಲವರ ವೈಯಕ್ತಿಕ ಲಾಭ ಅಡಗಿದೆ ಎಂಬ ಗಂಭೀರ ಆರೋಪವನ್ನ ಹೋರಾಟ ಸಮಿತಿ ಮಾಡಿದೆ. ಪಟ್ಟಣದೊಳಗೆ ಸರ್ಕಾರಿ ಜಾಗ ಲಭ್ಯವಿದ್ದರೂ ದೂರದ ಪ್ರದೇಶವನ್ನು ಆಯ್ಕೆ ಮಾಡಿರುವುದು ಹಲವು ಅನುಮಾನಗಳಿಗೆ ಎಡಮಾಡಿ ಕೊಟ್ಟಿದೆ. ಈ ಹೋರಾಟ ಕೇವಲ ಪಟ್ಟಣಕ್ಕೆ ಸೀಮಿತವಾಗಿಲ್ಲ. ತಾಲೂಕಿನ ಸುತ್ತಮುತ್ತಲ ಗ್ರಾಮದ ಹಿರಿಯರು, ಯುವಕರು ಮತ್ತು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಧರಣಿಯಲ್ಲಿ ಪಾಲ್ಗೊಂಡು ನಮ್ಮ ಪ್ರಜಾಸೌಧ ನಮ್ಮ ಪಟ್ಟಣದಲ್ಲಿ ಎಂದು ಘೋಷಣೆಯನ್ನ ಕೂಗಿದರು. 6 ದಿನಗಳಿಂದ ಶಾಂತಿಯುತವಾಗಿ ಸತ್ಯಾಗ್ರಹ ನಡೆಸುತ್ತಿರುವ ಹೋರಾಟ ಸಮಿತಿಯ ಅಧ್ಯಕ್ಷರಾದ ದಶರಥ್ ಸಿಂಗ್ ಮನಗುಳಿ ಅವರು ಹಾಗೂ ತಂಡದ ಸದಸ್ಯರು ಸರ್ಕಾರ ನಮ್ಮ ಬೇಡಿಕೆಗೆ ಮಣಿಯದಿದ್ದರೆ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಚಿದನಗೌಡ ಪಾಟೀಲ್, ಚಂದ್ರಶೇಖರ್ ಹಿರೇಮಠ್, ಭೀಮಣ್ಣ ತೂಮಿಗಿ, ಮುಪ್ಪಯ್ಯ ಹಿರೇಮಠ್, ಬಸಪ್ಪ ಮೇಟಿ, ನಿಂಗಣ್ಣ ಜಲ್ಪೂರ್, ಯಮನಪ್ಪ ನಾಯ್ಕೋಡಿ, ಭೀಮಣ್ಣ ಮಸಳಿ ಹಾಗೂ ಅನೇಕ ಕೂಚುಬಾಳ ಗ್ರಾಮದ ಹಿರಿಯರು ಹಾಜರಿದ್ದರು. ಹೋರಾಟ ಸಮಿತಿಯ ಅಧ್ಯಕ್ಷ ದಶರಥ್ ಸಿಂಗ್ ಮನಗೋಳಿ, ಎಸ್ಬಿ ಕಟ್ಟಿಮನಿ, ಆರ್ಎಸ್ ಪಾಟೀಲ್ ಕೂಚುಬಾಳ್, ಮೋತಪ್ಪ ಚಮಲಾಪುರ್, ಕಾಶಿನಾಥ್ ಮುರಾಳ್, ಮುರುಗಪ್ಪ ಸರ್ಶೆಟ್ಟಿ, ದತ್ತು ಹೆಬ್ಸೂರ್, ಪರಶುರಾಮ್ ತಂಗಡಗಿ, ವಿಜಯ್ ಸಿಂಗ್ ಹಜೇರಿ, ಮಹೇಶ್ ಚಲ್ವಾದಿ, ಪ್ರಕಾಶ್ ಹಜೇರಿ, ಮಧುಕಪ್ಪ ಬಡಗೇರ್, ಚಿರಸ್ ಕುಮಾರ್ ಹಜೇರಿ, ಮಲ್ಲುಮೇಟಿ ಸೇರಿದಂತೆ ಅನೇಕರು ಮತ್ತು ಪಟ್ಟಣದ ಗಣ್ಯರು ಭಾಗವಹಿಸಿದ್ದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಗುರುರಾಜ್ ಬಡಿಗೇರ್, ತಾಳಿಕೋಟೆ. ನಮ್ಮ ಸರ್ಕಾರಿ ಅತಿಥಿ ಗೃಹ ಇರ್ಬೋದು ಅಥವಾ ಕೆರೆ ಇರ್ಬೋದು ಅಥವಾ ನಮ್ಮ ಎಸ್ಕಾಂ ಇಲಾಖೆಯ ಜಮೀನು ಇರ್ಬೋದು, ಇಲ್ಲಿ ಮಾಡಿದ್ರೆ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ. ಸುತ್ತಮುತ್ತಲಿನ ಹಳ್ಳಿ ಜನ ದೂರ ಆಗೋದ್ರಿಂದ ಅಲ್ಲಿವರೆಗೆ ಮತ್ತೆ ಹೋಗಬೇಕಾದ್ರೆ ತೊಂದರೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ಇವತ್ತು ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ವತಿಯಿಂದ ಕಳೆದ 35 ದಿವಸ 34 ದಿವಸ ಈ ಹೋರಾಟವನ್ನ ತಾಳಿಕೋಟೆಯ ಹೋರಾಟ ಸಮಿತಿ ಅಂತಂದ್ರೆ ಎಲ್ಲ ತಾಳಿಕೋಟೆ ತಾಲೂಕಿನಲ್ಲಿ ಬರುವಂತ ಎಲ್ಲ ನಮ್ಮ ಹೋರಾಟ ಸಮಿತಿಯ ಪದಾಧಿಕಾರಿಗಳು, ಹಿರಿಯರು, ತಾಯಂದಿರು, ಎಲ್ಲ ಯುವಕರು ಸೂಕ್ತವಾದಂತ ಒಂದು ಹೋರಾಟವನ್ನು ಇವತ್ತು ಮಾಡ್ತಾ ಇದ್ದಾರೆ. ಇದರಿಂದ ಅವರು ಹೇಳ್ತಿರುವಂತ 3 ಸ್ಥಳಗಳು ನನಗೂ ಅನ್ನಿಸ್ತದೆ ಸೂಕ್ತವಾಗಿವೆ. ಯಾಕಂದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತೇನು ಈ ಹೋರಾಟ ಮಾಡ್ತಾ ಇದ್ದಾರೆ. ನಾನು ಸಹ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಮತ್ತು ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಮತ್ತೊಂದು ಭಾಗದ ಶಾಸಕರಿಗೆ ಎಲ್ಲರಿಗೂ ಸಹ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಸಾರ್ವಜನಿಕರಿಗೆ ಅನುಕೂಲ ಎಲ್ಲಿ ಆಗ್ತದೆ ಎಲ್ಲ ಜನರಿಗೆ. ಯಾಕಂದ್ರೆ ನಮ್ಮ ಹಿರಿಯರು ಹೇಳಿದ್ರೆ ಈಗ ನಾಳೆ ತಾಲೂಕಕ್ಕೆ ಕಚೇರಿ ಆಗೋದು ಅಂದರೆ ಅಲ್ಲೆಲ್ಲ ಪೊಲೀಸ್ ಇಲಾಖೆ ಕಚೇರಿಗಳು ಬರ್ತವೆ ಮತ್ತು ಉಳಿದೆಲ್ಲ ಕೋರ್ಟ್, ನ್ಯಾಯಾಲಯ, ಸಂಕೀರ್ಣ ಬರ್ತವೆ. ಇವೆಲ್ಲ ಒಂದೇ ಕಾಂಪ್ಲೆಕ್ಸ್ ಆಯ್ತಂದ್ರೆ ಸಾರ್ವಜನಿಕರಿಗೆ ಅಲೆದಾಡಲಿಕ್ಕೆ ಸಮಸ್ಯೆ ಆಗೋದಿಲ್ಲ ಅಂತ ದೃಷ್ಟಿಯಿಂದ ಇವತ್ತೇನು ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ದಾರೆ. ನಾನು ಸಹ ನಾಳೆ ಮುಖ್ಯಮಂತ್ರಿಗಳ ಜೊತೆಗೆ ಮತ್ತು ಕಂದಾಯ ಸಚಿವರ ಜೊತೆ ಮಾತಾಡ್ತೀನಿ. ಈ ಹೋರಾಟಕ್ಕೆ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳಾಗಲಿ, ಅಸಿಸ್ಟೆಂಟ್ ಕಮಿಷನರ್ ಆಗಲಿ,
ಇವರು ನಮ್ಮೆಲ್ಲರ ಮನವಿ ತಗೊಂಡು ಸರ್ಕಾರದ ಗಮನ ಸೆಳೆಯುವಂತ ಕೆಲಸ ಮಾಡಬೇಕಂತ ನಾನು ಜಿಲ್ಲಾಧಿಕಾರಿಗಳಿಗೆ ಮಾತಾಡ್ತೇನೆ. ಅದ್ರ ಜೊತೆಗೆ ಅಧಿಕಾರಿಗಳು ಬಂದಾಗ ಎಲ್ಲ ರೀತಿ ಚರ್ಚೆ ಮಾಡಿ ಎಲ್ಲಿ ಎಲ್ಲರಿಗೂ ಅನುಕೂಲ ಆಗ್ತದೆ ಅಲ್ಲಿ ಕಚೇರಿಗಳು ಆಗ್ಬೇಕು ಅಂತ ಏನು ಹೋರಾಟದ ಅದಕ್ಕೆ ನನ್ನ ಬೆಂಬಲವನ್ನು ವ್ಯಕ್ತಪಡಿಸಿ